ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿ ಬಂದು ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟರು, ಮಹಿಳಾ ಮತದಾರರೆಲ್ಲ ಕಾಂಗ್ರೆಸ್ಗೆ ವೋಟ್ ಒತ್ತಿದ್ರು. ಇದು ಇಡೀ ದೇಶಕ್ಕೆ ಮಾದರಿ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ. ಈಗ ನೋಡಿ, ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ತಮಿಳುನಾಡಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಚುನಾವಣೆ ಎದುರಾಗುತ್ತೆ. ಎಂತ ಆಫರ್ ನೋಡ್ರಿ, ಗಂಡಸರಿಗೂ ಕೂಡ ಬಸ್ ಫ್ರೀ ಅಂತೆ ತಮಿಳುನಾಡಲ್ಲಿ. ಮಹಿಳೆಯರಷ್ಟೇ ಅಲ್ಲ, ಮಹಿಳೆಯರ ಜೊತೆಗೂ ಕೂಡ ಪುರುಷರಿಗೂ ಕೂಡ ನಾವು ಉಚಿತವಾಗಿ ಬಸ್ ಸೇವೆಯನ್ನ ಕಲ್ಪಿಸ್ತೀವಿ. ಎಲ್ಲಿ? ಸಿಟಿ ಬಸ್ಗಳಲ್ಲಿ ಪ್ರಯಾಣಿಸುವ ಪುರುಷರಿಗೆ ಫ್ರೀ ಬಸ್. ತಮಿಳುನಾಡಿನಲ್ಲಿ ಕುಲವಿಳಕ್ಕು ಯೋಜನೆ ಅಡಿ ಮಹಿಳೆಯರಿಗೆ 2,000 ಮ್ಯಾನಿಫೆಸ್ಟೋ ಆಗಿದೆ ಅಂತ ಎಐಡಿಎಂಕೆ ಪ್ರಣಾಳಿಕೆಯಲ್ಲಿರುವಂತಹ ವಿಚಾರ ಏನು? ಪುರುಷರಿಗೆ ಸಿಟಿ ಬಸ್ಗಳಲ್ಲಿ ಓಡಾಡೋರಿಗೆ ಫ್ರೀ, ಮಹಿಳೆಯರಿಗೆ ಕುಲವಿಳಕ್ಕುಗೆ 2,000. ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಡೈರೆಕ್ಟ್. ಅಮ್ಮ ಇಲ್ಲಂ ಯೋಜನೆ ಅಡಿ ಪ್ರತಿಯೊಬ್ಬರಿಗೂ ಕೂಡ ಸೂರು ಸಿಗುತ್ತೆ. ಯಾರಿಗೆ ಸೂರಿಲ್ವೋ ಅವರಿಗೆ ಸೂರು ಸಿಗುತ್ತೆ. ಹಳ್ಳಿಗಳಲ್ಲಿ ಸ್ವಂತ ಮನೆ ಇಲ್ಲದವರಿಗೆ ಮನೆ ನಿರ್ಮಾಣ ಮಾಡಿಕೊಡಲಾಗುತ್ತೆ. ನಗರ ಪ್ರದೇಶಗಳಲ್ಲಿ ಸೂರಿಲ್ಲದವರಿಗೂ ಕೂಡ ಆಫರ್ ಕೊಡ್ತಾರೆ. ಹಳ್ಳಿಯವರಿಗೆ ಅಷ್ಟೇ ಅಲ್ಲ, ನಗರದಲ್ಲೂ ಕೂಡ ಯಾರಿಗೆಲ್ಲ ಮನೆ ಇರುತ್ತೋ ಅವರಿಗೆಲ್ಲ ಮನೆ ಕಟ್ಕೊಡ್ತಾರಂತೆ. ಎಲ್ಲಿಂದ ತರ್ತಾರೋ ದುಡ್ಡು? 100 ದಿನಗಳ ಉದ್ಯೋಗ ಯೋಜನೆ 150 ದಿನಕ್ಕೆ ಹೆಚ್ಚಳ ಮಾಡಿದ್ದಾರೆ. 5 ಲಕ್ಷ ಮಹಿಳೆಯರಿಗೆ ಅಮ್ಮ ದ್ವಿಚಕ್ರ ವಾಹನ ವಿತರಣಾ ಯೋಜನೆ. ಮತ್ಯಾಕೆ ತಮಿಳುನಾಡಲ್ಲಿ ಜನ ದುಡಿಬೇಕು ಗೊತ್ತಾಗ್ತಿಲ್ಲ. ಸಾಕು, ಇಷ್ಟು ಇಂಥ ಗೌರ್ಮೆಂಟ್ ಬಂದ್ಬಿಟ್ರೆ ಸಾಕು, 5 ವರ್ಷಕ್ಕೆ ಮುಳುಗ್ಸಾಕ್ಬಿಡ್ತಾರೆ. 5 ಲಕ್ಷ ಮಹಿಳೆಯರಿಗೆ ಅಮ್ಮ ದ್ವಿಚಕ್ರ ವಾಹನ, ತಿಂಗಳಿಗೆ 2,000, ಬಸ್ ಫ್ರೀ, ಪುರುಷರಿಗೂ ಫ್ರೀ, ಮನೆ ಇಲ್ದಿರೋ ಮನೆ ಕಟ್ಕೊಡ್ತಾರೆ. 25,000 ಸಹಾಯಧನ ಯೋಜನೆ ಜಾರಿಗೆ ಕೂಡ ಭರವಸೆ ಕೊಟ್ಟಿದ್ದಾರೆ. ರಾಜ್ಯ ಉದ್ಧಾರ ಆಗುತ್ತಾ? ರಾಜ್ಯ ಜನತೆಗೆ ಬಿಟ್ಟಿರ್ತಾ ಇದು ತಮಿಳುನಾಡು ವಿಚಾರ. ಮುಂದಿನ ಸಿದ್ಧತೆ ಗಮನಕೋಣ. ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿ ಬಂದು ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟರು, ಮಹಿಳಾ ಮತದಾರರೆಲ್ಲ ಕಾಂಗ್ರೆಸ್ಗೆ ವೋಟ್ ಒತ್ತಿದ್ರು. ಇದು ಇಡೀ ದೇಶಕ್ಕೆ ಮಾದರಿ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ. ಈಗ ನೋಡಿ, ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ತಮಿಳುನಾಡಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಚುನಾವಣೆ ಎದುರಾಗುತ್ತೆ. ಎಂತ ಆಫರ್ ನೋಡ್ರಿ, ಗಂಡಸರಿಗೂ ಕೂಡ ಬಸ್ ಫ್ರೀ ಅಂತೆ ತಮಿಳುನಾಡಲ್ಲಿ. ಮಹಿಳೆಯರಷ್ಟೇ ಅಲ್ಲ, ಮಹಿಳೆಯರ ಜೊತೆಗೂ ಕೂಡ ಪುರುಷರಿಗೂ ಕೂಡ ನಾವು ಉಚಿತವಾಗಿ ಬಸ್ ಸೇವೆಯನ್ನ ಕಲ್ಪಿಸ್ತೀವಿ. ಎಲ್ಲಿ? ಸಿಟಿ ಬಸ್ಗಳಲ್ಲಿ ಪ್ರಯಾಣಿಸುವ ಪುರುಷರಿಗೆ ಫ್ರೀ ಬಸ್. ತಮಿಳುನಾಡಿನಲ್ಲಿ ಕುಲವಿಳಕ್ಕು ಯೋಜನೆ ಅಡಿ ಮಹಿಳೆಯರಿಗೆ 2,000 ಮ್ಯಾನಿಫೆಸ್ಟೋ ಆಗಿದೆ ಅಂತ ಎಐಡಿಎಂಕೆ ಪ್ರಣಾಳಿಕೆಯಲ್ಲಿರುವಂತಹ ವಿಚಾರ ಏನು? ಪುರುಷರಿಗೆ ಸಿಟಿ ಬಸ್ಗಳಲ್ಲಿ ಓಡಾಡೋರಿಗೆ ಫ್ರೀ, ಮಹಿಳೆಯರಿಗೆ ಕುಲವಿಳಕ್ಕುಗೆ 2,000. ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಡೈರೆಕ್ಟ್. ಅಮ್ಮ ಇಲ್ಲಂ ಯೋಜನೆ ಅಡಿ ಪ್ರತಿಯೊಬ್ಬರಿಗೂ ಕೂಡ ಸೂರು ಸಿಗುತ್ತೆ. ಯಾರಿಗೆ ಸೂರಿಲ್ವೋ ಅವರಿಗೆ ಸೂರು ಸಿಗುತ್ತೆ. ಹಳ್ಳಿಗಳಲ್ಲಿ ಸ್ವಂತ ಮನೆ ಇಲ್ಲದವರಿಗೆ ಮನೆ ನಿರ್ಮಾಣ ಮಾಡಿಕೊಡಲಾಗುತ್ತೆ. ನಗರ ಪ್ರದೇಶಗಳಲ್ಲಿ ಸೂರಿಲ್ಲದವರಿಗೂ ಕೂಡ ಆಫರ್ ಕೊಡ್ತಾರೆ. ಹಳ್ಳಿಯವರಿಗೆ ಅಷ್ಟೇ ಅಲ್ಲ, ನಗರದಲ್ಲೂ ಕೂಡ ಯಾರಿಗೆಲ್ಲ ಮನೆ ಇರುತ್ತೋ ಅವರಿಗೆಲ್ಲ ಮನೆ ಕಟ್ಕೊಡ್ತಾರಂತೆ. ಎಲ್ಲಿಂದ ತರ್ತಾರೋ ದುಡ್ಡು? 100 ದಿನಗಳ ಉದ್ಯೋಗ ಯೋಜನೆ 150 ದಿನಕ್ಕೆ ಹೆಚ್ಚಳ ಮಾಡಿದ್ದಾರೆ. 5 ಲಕ್ಷ ಮಹಿಳೆಯರಿಗೆ ಅಮ್ಮ ದ್ವಿಚಕ್ರ ವಾಹನ ವಿತರಣಾ ಯೋಜನೆ. ಮತ್ಯಾಕೆ ತಮಿಳುನಾಡಲ್ಲಿ ಜನ ದುಡಿಬೇಕು ಗೊತ್ತಾಗ್ತಿಲ್ಲ. ಸಾಕು, ಇಷ್ಟು ಇಂಥ ಗೌರ್ಮೆಂಟ್ ಬಂದ್ಬಿಟ್ರೆ ಸಾಕು, 5 ವರ್ಷಕ್ಕೆ ಮುಳುಗ್ಸಾಕ್ಬಿಡ್ತಾರೆ. 5 ಲಕ್ಷ ಮಹಿಳೆಯರಿಗೆ ಅಮ್ಮ ದ್ವಿಚಕ್ರ ವಾಹನ, ತಿಂಗಳಿಗೆ 2,000, ಬಸ್ ಫ್ರೀ, ಪುರುಷರಿಗೂ ಫ್ರೀ, ಮನೆ ಇಲ್ದಿರೋ ಮನೆ ಕಟ್ಕೊಡ್ತಾರೆ. 25,000 ಸಹಾಯಧನ ಯೋಜನೆ ಜಾರಿಗೆ ಕೂಡ ಭರವಸೆ ಕೊಟ್ಟಿದ್ದಾರೆ. ರಾಜ್ಯ ಉದ್ಧಾರ ಆಗುತ್ತಾ? ರಾಜ್ಯ ಜನತೆಗೆ ಬಿಟ್ಟಿರ್ತಾ ಇದು ತಮಿಳುನಾಡು ವಿಚಾರ. ಮುಂದಿನ ಸಿದ್ಧತೆ ಗಮನಕೋಣ. ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿ ಬಂದು ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟರು, ಮಹಿಳಾ ಮತದಾರರೆಲ್ಲ ಕಾಂಗ್ರೆಸ್ಗೆ ವೋಟ್ ಒತ್ತಿದ್ರು. ಇದು ಇಡೀ ದೇಶಕ್ಕೆ ಮಾದರಿ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ. ಈಗ ನೋಡಿ, ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ತಮಿಳುನಾಡಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಚುನಾವಣೆ ಎದುರಾಗುತ್ತೆ. ಎಂತ ಆಫರ್ ನೋಡ್ರಿ, ಗಂಡಸರಿಗೂ ಕೂಡ ಬಸ್ ಫ್ರೀ ಅಂತೆ ತಮಿಳುನಾಡಲ್ಲಿ. ಮಹಿಳೆಯರಷ್ಟೇ ಅಲ್ಲ, ಮಹಿಳೆಯರ ಜೊತೆಗೂ ಕೂಡ ಪುರುಷರಿಗೂ ಕೂಡ ನಾವು ಉಚಿತವಾಗಿ ಬಸ್ ಸೇವೆಯನ್ನ ಕಲ್ಪಿಸ್ತೀವಿ. ಎಲ್ಲಿ? ಸಿಟಿ ಬಸ್ಗಳಲ್ಲಿ ಪ್ರಯಾಣಿಸುವ ಪುರುಷರಿಗೆ ಫ್ರೀ ಬಸ್. ತಮಿಳುನಾಡಿನಲ್ಲಿ ಕುಲವಿಳಕ್ಕು ಯೋಜನೆ ಅಡಿ ಮಹಿಳೆಯರಿಗೆ 2,000 ಮ್ಯಾನಿಫೆಸ್ಟೋ ಆಗಿದೆ ಅಂತ
ಎಐಡಿಎಂಕೆದು ಪ್ರಣಾಳಿಕೆಯಲ್ಲಿರುವಂತಹ ವಿಚಾರ ಏನು, ಪುರುಷರಿಗೆ ಸಿಟಿ ಬಸ್ಗಳಲ್ಲಿ ಓಡಾಡೋರಿಗೆ ಫ್ರೀ, ಮಹಿಳೆಯರಿಗೆ ಕುಲವಿಳಕ್ಕುಗೆ 2,000, ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಡೈರೆಕ್ಟ್. ಅಮ್ಮ ಇಲ್ಲಂ ಯೋಜನೆ ಅಡಿ ಪ್ರತಿಯೊಬ್ಬರಿಗೂ ಕೂಡ ಸೂರು ಸಿಗುತ್ತೆ. ಯಾರಿಗೆ ಸೂರಿಲ್ವೋ ಅವರಿಗೆ ಸೂರು ಸಿಗುತ್ತೆ. ಹಳ್ಳಿಗಳಲ್ಲಿ ಸ್ವಂತ ಮನೆ ಇಲ್ಲದವರಿಗೆ ಮನೆ ನಿರ್ಮಾಣ ಮಾಡಿಕೊಡಲಾಗುತ್ತೆ. ನಗರ ಪ್ರದೇಶಗಳಲ್ಲಿ ಸೂರಿಲ್ಲದವರಿಗೂ ಕೂಡ ಆಫರ್ ಕೊಡ್ತಾರೆ. ಹಳ್ಳಿಯವರಿಗೆ ಅಷ್ಟೇ ಅಲ್ಲ, ನಗರದಲ್ಲೂ ಕೂಡ ಯಾರಿಗೆಲ್ಲ ಮನೆ ಇರುತ್ತೋ ಅವರಿಗೆಲ್ಲ ಮನೆ ಕಟ್ಕೊಡ್ತಾರಂತೆ. ಎಲ್ಲಿಂದ ತರ್ತಾರೋ ದುಡ್ಡು? 100 ದಿನಗಳ ಉದ್ಯೋಗ ಯೋಜನೆ 150 ದಿನಕ್ಕೆ ಹೆಚ್ಚಳ ಮಾಡಿದ್ದಾರೆ. 5 ಲಕ್ಷ ಮಹಿಳೆಯರಿಗೆ ಅಮ್ಮ ದ್ವಿಚಕ್ರ ವಾಹನ ವಿತರಣಾ ಯೋಜನೆ. ಮತ್ಯಾಕೆ ತಮಿಳುನಾಡಲ್ಲಿ ಜನ ದುಡಿಬೇಕು ಗೊತ್ತಾಗ್ತಿಲ್ಲ. ಸಾಕು, ಇಷ್ಟು ಇಂಥ ಗೌರ್ಮೆಂಟ್ ಬಂದ್ಬಿಟ್ರೆ ಸಾಕು, 5 ವರ್ಷಕ್ಕೆ ಮುಳುಗ್ಸಾಕ್ಬಿಡ್ತಾರೆ. 5 ಲಕ್ಷ ಮಹಿಳೆಯರಿಗೆ ಅಮ್ಮ ದ್ವಿಚಕ್ರ ವಾಹನ, ತಿಂಗಳಿಗೆ 2,000, ಬಸ್ ಫ್ರೀ, ಪುರುಷರಿಗೂ ಫ್ರೀ, ಮನೆ ಇಲ್ದಿರೋರು ಮನೆ ಕಟ್ಕೊಡ್ತಾರೆ. 25,000 ಸಹಾಯಧನ ಯೋಜನೆ ಜಾರಿ ಕೂಡ ಭರವಸೆ ಕೊಟ್ಟಿದ್ದಾರೆ. ರಾಜ್ಯ ಉದ್ಧಾರ ಆಗುತ್ತಾ? ರಾಜ್ಯ ಜನತೆಗೆ ಬಿಟ್ಟಿರುತ್ತೆ ಅದು ತಮಿಳುನಾಡು ವಿಚಾರ. ಮುಂದಿನ ಸುದ್ದಿ ಗಮನ ಕೊಡೋಣ. ಎಲ್ಲಿ ಸಿಟಿ ಬಸ್ಗಳಲ್ಲಿ ಪ್ರಯಾಣಿಸುವ ಪುರುಷರಿಗೆ ಫ್ರೀ ಬಸ್. ತಮಿಳುನಾಡಿನಲ್ಲಿ ಕುಲವಿಳಕ್ಕು ಯೋಜನೆ ಅಡಿ ಮಹಿಳೆಯರಿಗೆ 2,000. ಮ್ಯಾನಿಫೆಸ್ಟೋ ಹೇಗಿದೆ ಅಂತ ಎಐಡಿಎಂಕೆದು ಪ್ರಣಾಳಿಕೆಯಲ್ಲಿರುವಂತಹ ವಿಚಾರ ಏನು, ಪುರುಷರಿಗೆ ಸಿಟಿ ಬಸ್ಗಳಲ್ಲಿ ಓಡಾಡೋರಿಗೆ ಫ್ರೀ, ಮಹಿಳೆಯರಿಗೆ ಕುಲವಿಳಕ್ಕುಗೆ 2,000, ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಡೈರೆಕ್ಟ್. ಅಮ್ಮ ಇಲ್ಲಂ ಯೋಜನೆ ಅಡಿ ಪ್ರತಿಯೊಬ್ಬರಿಗೂ ಕೂಡ ಸೂರು ಸಿಗುತ್ತೆ. ಯಾರಿಗೆ ಸೂರಿಲ್ವೋ ಅವರಿಗೆ ಸೂರು ಸಿಗುತ್ತೆ. ಹಳ್ಳಿಗಳಲ್ಲಿ ಸ್ವಂತ ಮನೆ ಇಲ್ಲದವರಿಗೆ ಮನೆ ನಿರ್ಮಾಣ ಮಾಡಿಕೊಡಲಾಗುತ್ತೆ. ನಗರ ಪ್ರದೇಶಗಳಲ್ಲಿ ಸೂರಿಲ್ಲದವರಿಗೂ ಕೂಡ ಆಫರ್ ಕೊಡ್ತಾರೆ. ಹಳ್ಳಿಯವರಿಗೆ ಅಷ್ಟೇ ಅಲ್ಲ, ನಗರದಲ್ಲೂ ಕೂಡ ಯಾರಿಗೆಲ್ಲ ಮನೆ ಇರುತ್ತೋ ಅವರಿಗೆಲ್ಲ ಮನೆ ಕಟ್ಕೊಡ್ತಾರಂತೆ. ಎಲ್ಲಿಂದ ತರ್ತಾರೋ ದುಡ್ಡು? 100 ದಿನಗಳ ಉದ್ಯೋಗ ಯೋಜನೆ 150 ದಿನಕ್ಕೆ ಹೆಚ್ಚಳ ಮಾಡಿದ್ದಾರೆ. 5 ಲಕ್ಷ ಮಹಿಳೆಯರಿಗೆ ಅಮ್ಮ ದ್ವಿಚಕ್ರ ವಾಹನ ವಿತರಣಾ ಯೋಜನೆ. ಮತ್ಯಾಕೆ ತಮಿಳುನಾಡಲ್ಲಿ ಜನ ದುಡಿಬೇಕು ಗೊತ್ತಾಗ್ತಿಲ್ಲ. ಸಾಕು, ಇಷ್ಟು ಇಂಥ ಗೌರ್ಮೆಂಟ್ ಬಂದ್ಬಿಟ್ರೆ ಸಾಕು, 5 ವರ್ಷಕ್ಕೆ ಮುಳುಗ್ಸಾಕ್ಬಿಡ್ತಾರೆ. 5 ಲಕ್ಷ ಮಹಿಳೆಯರಿಗೆ ಅಮ್ಮ ದ್ವಿಚಕ್ರ ವಾಹನ, ತಿಂಗಳಿಗೆ 2,000, ಬಸ್ ಫ್ರೀ, ಪುರುಷರಿಗೂ ಫ್ರೀ, ಮನೆ ಇಲ್ದಿರೋ ಮನೆ ಕಟ್ಕೊಡ್ತಾರೆ. 25,000 ಸಹಾಯಧನ ಯೋಜನೆ ಜಾರಿ ಕೂಡ ಭರವಸೆ ಕೊಟ್ಟಿದ್ದಾರೆ. ರಾಜ್ಯ ಉದ್ಧಾರ ಆಗುತ್ತಾ? ರಾಜ್ಯ ಜನತೆಗೆ ಬಿಟ್ಟಿರುತ್ತೆ ಅದು ತಮಿಳುನಾಡು ವಿಚಾರ. ಮುಂದಿನ ಸುದ್ದಿ ಗಮನ ಕೊಡೋಣ.